ನೀವು ಕೇಳಿದ್ರಿ ಕರ್ನಾಟಕದ ಭವಿಷ್ಯ ಏನಾದೀತು ಅಂತೇಳಿ. ಇದು ಕೂಡ ಇದಕ್ಕೆ ರಿಲೆವೆಂಟ್ ಆಗಿ ಉಂಟು. ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೂ ಕೂಡ ಪ್ರಜೆಗಳು ಅಂತ ಹೇಳಿದರೆ ದೇವರು ತುಂಬ ಸ್ಥಾನಬಲವನ್ನು ಕೊಟ್ಟಿದ್ದಾರೆ. ಯೋಗಸ್ಯ ಪರಿರಕ್ಷಣಂ ಕ್ಷೇಮ, ಅದನ್ನು ಉಳಿಸಿಕೊಳ್ಳದಿದ್ದರೆ ಏನಾಗ್ತದೆ ಅಂತೇಳಿ ನಮ್ಮ ಹತ್ರ ಏನು ಕೇಳೋದು? ಅದನ್ನು ಉಳಿಸಿಕೊಳ್ಳಿ. ಅದನ್ನು ಉಳಿಸಿಕೊಳ್ಳಬೇಕಿದ್ರೆ ಒಳ್ಳೆಯ ಆಡಳಿತ ಕೊಡಬೇಕು. ಈಗಿನ ಆಡಳಿತ 10 ಹಲವು ಮಂದಿ ಆಡಳಿತ ಚೆನ್ನಾಗಿಲ್ಲ ಅಂತ ಕೂಡ ಹೇಳಿದ್ದುಂಟು. ಆದರೆ ನಮಗೆ ಅಷ್ಟು ದೊಡ್ಡ ಅನುಭವಕ್ಕೆ ಬರಲಿಲ್ಲ. ಆದರೂ ನಮ್ಮಲ್ಲಿ ಬರುವವರೆಲ್ಲ ಪ್ರತಿಯೊಬ್ಬರು ಹೇಳ್ತಾರೆ ಆಡಳಿತ ಚೆನ್ನಾಗಿಲ್ಲ, ತೊಂದರೆ ಆಗ್ತಾ ಉಂಟು, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಆಫೀಸು ಇತ್ಯಾದಿಗಳಿಗೆ ಹೋದರೆ ಅಲೆದಾಟ ಜಾಸ್ತಿ ಆಗ್ತದೆ. ಇದೆಲ್ಲ ಜನರ ಮನಸ್ಸಿಗೆ ನೋವಾಗ್ತದೆ. ಇದರಿಂದಾಗಿ ಏನಾಗ್ತದೆ, ಭಿನ್ನ ಮತಗಳು ಉತ್ಪತ್ತಿ ಆಗ್ತದೆ. ಯಾರೋ ಮೊನ್ನೆ ನನಗೆ ಯಾವುದೋ ಚಾನಲ್ನವ್ರು ಕೇಳಿದರು DKC ಮುಖ್ಯಮಂತ್ರಿ ಆಗ್ತಾರ ಅಂತೇಳಿ. ಮುಖ್ಯಮಂತ್ರಿ ಆಗಲಿಕ್ಕೆ ಪೂರ್ಣ ಯೋಗ ಉಂಟು ಅವರಿಗೀಗ. ಆದರೆ ಯೋಗಸ್ಯ ಪರಿರಕ್ಷಣಂ ಕ್ಷೇಮ, ಅದನ್ನು ಉಳಿಸಿಕೊಳ್ಳಿ. ಜೂನಿನವರೆಗೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಪದವಿಯಲ್ಲಿ ಕುಳಿತುಕೊಳ್ಳುವಂತಹ ಯೋಗ ಉಂಟು. DKC ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಯೋಗ ಉಂಟು. ನೋಡಿ ಎಂಥ ಒಂದು ವಿಪರ್ಯಾಸ ನೋಡಿ. ಒಬ್ಬರಿಗೆ ಆಗುವಂಥ ಯೋಗ, ಒಬ್ಬರಿಗೆ ಅದರಲ್ಲಿ ಸ್ಥಾನದಲ್ಲಿ ಗಟ್ಟಿ ಕೂತುಕೊಳ್ಳುವಂಥದ್ದು ಯೋಗ. ಇದೆಲ್ಲ ಭಗವನ್ ನಿಯಮ ಅಂತೇಳಿ. ಆವಾಗ ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಸೌಹಾರ್ದಯುತವಾಗಿ ಪರಿಹಾರ ಮಾಡಿಕೊಂಡ್ರೆ ಆಯ್ತಪ್ಪ ನೀನು ಕೂತ್ಕೋ ಅಂಥೇಳಿ ಹೇಳಿದರೂ ಕೂಡ ಅಲ್ಲಿ ಒಂದು ಸೌಹಾರ್ದತೆ ಬರ್ತದೆ. ಇಲ್ಲ ಕೊಡುವುದಿಲ್ಲ, ನನಗೆ ಇಲ್ಲಿ ಯೋಗ ಉಂಟು, ನಾನು ಇಲ್ಲೇ ಕೂತ್ಕೊಳ್ತೇನೆ, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನೆಲ್ಲವನ್ನೂ ಕೂಡ ಒಂದು ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಮಾಡಬೇಕಷ್ಟೇ ಹೊರತು ಬಲಪೂರ್ವಕವಾಗಿ ಮಾಡುವಾಗಿಲ್ಲ. ಅದು ಒಂದು ಕಾಲದ ರಾಕ್ಷಸರ ಕಾಲದಲ್ಲಿತ್ತು, ಬಲಪೂರ್ವಕವಾಗಿತ್ತು. ಇನ್ನೇ ಅದೆಲ್ಲ ನಡೆಯುವುದಿಲ್ಲ. ಹಾಗಾಗಿ ಯಾರು ಆಕಾಂಕ್ಷಿಗಳು, ಅವರ ಪ್ರತಿಸ್ಪರ್ಧಿಗಳು ಹೇಗಿದ್ದಾರೆ ಅದನ್ನು ಸೌಹಾರ್ದವಾಗಿ ಮುಗಿಸಿಕೊಳ್ಳಬಹುದು ಅಂತ ಹೇಳುವಂಥದ್ದಕ್ಕೆ ಮೊದಲು ಆದ್ಯತೆ ಕೊಡಬೇಕು. ಇಲ್ಲಾಂದರೆ ಒಂದು ತಟ್ಟೆಯಲ್ಲಿ ಒಬ್ಬರು ಒಳ್ಳೆಯ ಮೃಷ್ಟಾನ್ನವನ್ನು ಕೊಡ್ತಾರೆ, ಹಂಚಿಕೊಳ್ಳಿ ನೀವು ಅಂತ ಹೇಳ್ತಾರೆ. ಅಲ್ಲಿ ತುತ್ತನ್ನು ಇನ್ನೊಬ್ಬನಿಗೆ ಪ್ರೀತಿಯಲ್ಲಿ ಕೊಟ್ಟಾಗ ಒಂದೇ ತುತ್ತು ಕೊಟ್ಟರು ಸಾಕು, ತುಂಬ ಸಂತೋಷ ಪಡ್ತಾನೆ. ಇಲ್ಲ ಇದು ನನಗೆ ಬೇಕು, ತಟ್ಟೆ ನಾನು ಹಿಡ್ಕೊಳ್ಬೇಕು ಹೇಳ್ಕೊಂಡ್ರೆ ತುಂಬ ಗಲಾಟೆ ಆದರೆ ಯಾರಿಗಿಲ್ಲ ಅದನ್ನ, ಅದು ಬಿದ್ದೋಗ್ತದೆ. ಆದರೆ ಇದರ ಶಾಪ ಅವರಿಬ್ಬರಿಗೂ ಬರ್ತದೆ, ಪ್ರಜೆಗಳದ್ದು, ದೇವತಾ ಕೋಪಗಳು. ಅದನ್ನೇ ನಾನು ಹೇಳುವುದು, ರವಿಯ ಪ್ರವೇಶದ ಕಾಲದಲ್ಲಿ ಶಸ್ತ್ರಾಷ್ಟಮದಲ್ಲಿ ಗುರು ಇರುವುದು, ದೇವರದೇ ಇಲ್ಲ. ಹಾಗೆಯೇ ರವಿ ಇರುವ ರಾಸ್ಯಾಧಿಪತಿ ಶನಿ, ಅವನಿಗೆ ಚತುರ್ಥದಲ್ಲಿ ಗುರು ಇರುವುದು, ಯೋಗವನ್ನು ಕೊಡ್ತಾನೆ ಅಲ್ಲಿ. ಅದನ್ನು ಪಡ್ಕೊಳ್ಳೋದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಒಂದು ವಾತಾವರಣಗಳು ಈ 26ನೇ ಇಸವಿ ಮಾತ್ರ ಅಲ್ಲ, 27 ಜೂನಿನವರೆಗೆ ಏಪ್ರಿಲ್ನವರೆಗೆ ನಡೀತದೆ ಪರಾಭವ ಸಂವತ್ಸರದಲ್ಲಿ. ಈಗ ಕ್ರೋಧಿಯ ಅಂತ್ಯ ಇನ್ನೇನು ಒಂದು 2-3 ತಿಂಗಳಿದೆ. ಆ ಅಂತ್ಯದಲ್ಲಿ ಒಂದು ದಿವಸವೂ ಸಾಕು ಅಂತ್ಯ ಆಗಲಿಕ್ಕೆ, 1 ವರ್ಷವೂ ಬೇಕಾದೀತು. ಈ ರೀತಿಯ ಒಂದು ವಾತಾವರಣಗಳು. ಇನ್ನೊಂದು ಜನರಿಗೆ ಆರ್ಥಿಕವಾಗಿ ಸಂಕಷ್ಟಗಳು ಆಗಲಿಕ್ಕೆ ಸಾಧ್ಯತೆ ಉಂಟು. ಒಂದನೇದಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಈಗಾಗಲೇ ಶೇರ್ ಮಾರ್ಕೆಟ್ ಪೂರ್ತಿ ಬಿದ್ದೋಗಿದೆ. ಇನ್ನೇನಾದರೂ ಈ ಯುದ್ಧಗಳು ಪೂರ್ಣ ಉಲ್ಬಣಗೊಂಡ್ರೆ ಏನಾದೀತು? ನಾವು ಕೇವಲ ನಮ್ಮ ಗದ್ದೆಯನ್ನೇ ನೋಡಿಕೊಂಡು ಜೀವನ ಮಾಡುವವರಲ್ಲ, ಇನ್ನೊಬ್ಬನ ಗದ್ದೆಯಲ್ಲಿ ಬೆಳೆದದನ್ನು ವಿನಿಮಯ ಮಾಡಿಕೊಂಡು ಜೀವನ ಮಾಡುವವರು. ಇಲ್ಲಿ ಇನ್ನೊಬ್ಬನಿಗೆ ಗದ್ದೆಗೆ ಬೆಂಕಿ ಬಿದ್ದಾಗ ನಮ್ಮನ್ನು ಸಾಕಾಗುವುದಿಲ್ಲ, ಅಥವಾ ನಮ್ಮನ್ನು ಬೇಯಿಸಲಿ ಕಟ್ಟಿಗಾದರೂ ಬೇಕಲ್ಲ, ಅದು ಇಲ್ಲ. ಈ ರೀತಿಯ ಒಂದು ವಾತಾವರಣವನ್ನು ಇದು ಸೃಷ್ಟಿ ಮಾಡಲಿಕ್ಕುಂಟು. ಆವಾಗ ಇದಕ್ಕೆ ಕೊನೆಗೆ ಪರ್ಯಾಯ ವ್ಯವಸ್ಥೆ ಏನು ಅಂತೇಳಿ ನೀವು ಏನಾದರೂ ಕೇಳಿದರೆ, ಸೌಹಾರ್ದಯುತವಾಗಿ ಜೀವನ ಮಾಡೋದು ಒಂದೇ ಪರಿಹಾರ. ತಾಳ್ಮೆ, ಸಂಯಮ, ಗೌರವ, ಇನ್ನೊಬ್ಬನ ಕಷ್ಟವನ್ನು ತಿಳಿದುಕೊಳ್ಳುವುದು, ಅವನಿಗೆ ಸಾಧ್ಯವಿದ್ದಷ್ಟು ಸಹಾಯ ಮಾಡೋದು, ಕೊನೆಗೆ ಸಲಹೆಯನ್ನು ಅದು ಕೊಡುವಂಥದ್ದು, ಇಂಥದ್ದೆಲ್ಲ ಮಾಡಿಕೊಂಡು ಹೋದಾಗ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗ್ತದೆ. ಅವನ ಹತ್ರ ನಾವು ಗಲಾಟೆಯನ್ನು ಮಾಡಿದರೆ ಅವನು ಕೂಡ ಒಂದು ಗುಣವೇ ಆಗಿದ್ದಾಗ ಗಲಭೆಗಳು ಜಾಸ್ತಿ ಆಗ್ತದೆ. ಇನ್ನು ಅನ್ಯರಿಗೆ ಒಳಗೆ ಪ್ರವೇಶ ಮಾಡಲಿಕ್ಕೂ ಅವಕಾಶ ಮಾಡಿಕೊಟ್ಟಾಗೆ ಆಗ್ತದೆ. ಇನ್ನು ಈ ಮಧ್ಯದಲ್ಲಿ ಇಂಥ ಒಂದು ಗೊಂದಲ ಸೃಷ್ಟಿಯಾದಾಗ ಹೊರಗಿಂದ ಆತಂಕವಾದಿಗಳು ನಮ್ಮ ದೇಶಕ್ಕೆ ನುಗ್ಗಿ ಇದೇ ಸುಸಮಯ ಅಂಥೇಳಿ ದಾಳಿ ಮಾಡಬಹುದು. ಈಗ ನಾನು ದೊಡ್ಡಷ್ಟು ರಾಜಕೀಯ ವಿಶ್ಲೇಷಣೆಕಾರ ಅಲ್ಲ, ನಾವು ಈ ಜ್ಯೋತಿಷ್ಯದ ಗ್ರಹಸ್ಥಿತಿಯನ್ನಾಧರಿಸಿ ನಾವು ಹೇಳುವವರು. ಒಂದು ಉದಾಹರಣೆ ತಗೊಂಡ್ರೆ, ರಷ್ಯಾ ಮತ್ತು ಈ ಉತ್ತರ ಕೊರಿಯಾಕ್ಕೆ
ಒಂದು ದೊಡ್ಡ ಆಘಾತ, ಅಮೇರಿಕಕ್ಕೆ ಒಂದು ದೊಡ್ಡ ಆಘಾತ ಕೊಡಬೇಕು ಅಂತೇಳಿ ಒಂದು ಮನಸ್ಸಿದೆ. ಈಗಲ್ಲ, ಮೊದಲಿಂದಲೂ ಉಂಟು. ಅವನನ್ನು ಬಗ್ಗು ಬಡಿಬೇಕು ಅಂತೇಳಿ ಇರಾನ್ ಒಂದು ಅಸ್ತ್ರ ಆಯಿತು. ಆವಾಗ ಇರಾನಿನ ಮೂಲಕ ಮಾಡಿದರೆ, ಇರಾನ್ ಏನು ಜಗತ್ತಿನಲ್ಲಿ ದೊಡ್ಡ ಮಾನವೀಯತೆಯನ್ನು ಮೆರೆದಂಥ ರಾಷ್ಟ್ರ ಅಲ್ಲ. ರಷ್ಯಾ ಮಾನವೀಯತೆಯನ್ನು ಮೆರೆದದ್ದು, ಭಾರತ ಮಾನವೀಯತೆಯನ್ನು ಮೆರೆದದ್ದು, ಅಮೇರಿಕ ಮಾನವೀಯತೆಯನ್ನು ಮೆರೆದದ್ದು, ಬ್ರಿಟನ್ ಮಾನವೀಯತೆಯನ್ನು ಮೆರೆದಂಥ ರಾಷ್ಟ್ರಗಳು. ಹಾಗಾಗಿ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರಿಗೆ ಬೆಂಬಲ ಕೊಟ್ಟು ಇವರ ಮೂಲಕ ಮಾಡಿಸಲಿಕ್ಕೂ ಸಾಕು. ಇದೆಲ್ಲವೂ ಕೂಡ ಇದಕ್ಕೆ ನಾನು ಜ್ಯೋತಿಷ್ಯದ ಆಧಾರವನ್ನು ಕೊಡುವುದು ಇದೆ. ಷಷ್ಠಾಷ್ಟಮದಲ್ಲಿ ಇರುವಂಥದ್ದು, ರವಿಗೆ ಗುರು ಷಷ್ಠಾಷ್ಟಮದಲ್ಲಿ ಇರುವಂಥದ್ದು. ಇನ್ನೊಂದು ತೃತೀಯ ದೃಷ್ಟಿಯಲ್ಲಿ ರವಿ ರಾಶ್ಯಾಧಿಪತಿ, ಅವನು ವ್ಯಯಸ್ಥಾನವನ್ನು ನೋಡುವಂಥದ್ದು. ಆವಾಗ ಆರ್ಥಿಕ ವ್ಯವಸ್ಥೆಯನ್ನು ಎಲ್ಲ ಸಂಕಟವನ್ನು ತೊಂದರೆ ಕೊಟ್ಟು, ಸಾಲದ್ದಕ್ಕೆ ಕುಜನೂ ಕೂಡ ಶತ್ರುವಾಗಿ ಶನಿಯನ್ನು ನೋಡುವಂಥದ್ದು. ಎಲ್ಲಿ ಕಾಲು ಜಾರ್ತಾನೆ ಅಲ್ಲಿ ಹೊಡೆತ ಕೊಡ್ತಾನೆ ಅಂತ ಹೇಳುವಂಥ ಒಂದು ದೃಷ್ಟಿಯಿಂದ ಇಂಥದ್ದೆಲ್ಲ ವಾತಾವರಣಗಳು. ಇಲ್ಲಿ ನಾವು ಮಾನದಂಡ ಯಾವುದಂತ ತಗೊಂಡ್ರೆ ಗ್ರಹಸ್ಥಿತಿಯನ್ನು, ಏನು ಗ್ರಹರೇ ಬಂದು ಇಲ್ಲಿ ಕೆಳಗೆ ಇಳ್ಕೊಂಡು ಉರುಳಾಡಿಕೊಂಡು ಮಾಡುವಂಥದ್ದಲ್ಲ. ಅವರು ಪ್ರೇರಣೆ ಕೊಡ್ತಾರೆ, ಅವರ ಕಿರಣಗಳ ಪ್ರೇರಣೆಗಳಾಗ್ತದೆ ಅಂತ. ಇವಿಷ್ಟು ಈ ವರ್ಷದ ಮಕರ ಸಂಕ್ರಮಣದಿಂದ ಮುಂದಿನ ಮಕರ ಸಂಕ್ರಮಣದವರೆಗೆ ಇರುವಂತಹ ಜಾಗತಿಕ ಭವಿಷ್ಯ ಅಂತ ಹೇಳ್ಬೋದು. ಅದನ್ನು ದೇಶಕ್ಕೂ ಉಪಯೋಗಿಸಿಕೊಳ್ಬೋದು, ನಮ್ಮ ಮನೆಗೂ ಉಪಯೋಗಿಸಿಕೊಳ್ಬೋದು, ರಾಜ್ಯಕ್ಕೂ ಉಪಯೋಗಿಸಿಕೊಳ್ಬೋದು, ಎಲ್ಲದಕ್ಕೂ ಉಪಯೋಗಿಸಿಕೊಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.